ಸುನಿಲ್, ಹಾ ಎಸ್ ಶ್ರವಣ್. ಏನಪ್ಪ ಪುಣ್ಯಾತ್ಮ ಗೋ ನಿಮ್ಮ. ಏನ್ ಮಾಡೋ ನನ್ನ ಸಿಗವಲ್ಲಿ ನೀನು ಕಾಂಟ್ಯಾಕ್ಟ್ದಾಗ. ಅಲ್ಲ ಅಲ್ಲ ರೊಕ್ಕ ಸೈಡ್ ಬರ್ಲಿ ನೀನ್ ಅಂಜುಡಿಗರ ಅಂತ ನಾ ಹೇಳಗತ್ತೀನಿ. ಅವ್ರ ನಡಕಿನವ್ರು ಒಟ್ಟ ಕನೆಕ್ಷನ್ ಹಚ್ಚಿಸ್ಲಾರ್ದಂಗ ಒಟ್ಟ ಆತ ಏನ್ ಸುದ್ದಿ ಏನ್ ಮಾಡೋನಂತಿ ಮತ್ ಏನ್ ತಾನ ಏನ್ ಹೇಳು ನೀನ ವಿಚಾರ ಕೊಡು. ಬಸವರಾಜ್ ಅವ್ರು ಯಾರು? ಎಲ್ಲ ಸುಳ ಸುಂಟಿ ಎಲ್ಲ ಓಸು ಎಲ್ಲ ಸೇಮ್ ರೊಕ್ಕ. ನಮಗ ರೊಕ್ಕ ಕೇಳಲಿ, ಮಂದಿನೂ ಬೇಕು, ಬಸವರಾಜ್ ಬೇಕು, MS ಪಾಟೀಲ್ ಬೇಕು, ಸುನಿಲ್ ಲಿಂಗನಹಳ್ಳಿನೂ ಬೇಕು. ಗೊತ್ತಿಲ್ಲ, ಬರೀ ರೊಕ್ಕದಿಂದ ನಡೆಯಂಗಿಲ್ಲ ಜಗತ್ತು. ಗೊತ್ತಿಲ್ಲ ಪಾಯಿಂಟ್. ಗೊತ್ತಾತ ಅದ್ ನನಗೆ ಎಂದೂ ಗೊತ್ತದ. ರೊಕ್ಕ ಕೊಡೋಕ್ಕಿಂತ ಮೊದ್ಲು ಹೇಳಿದ್ದೆ ನಾನು ಹಿಂಗೆ ಎಲ್ಲ. ಹೌದೌದ. ಒಂದ್ ಸೆಕೆಂಡ್ ತಡಿ. ಈಗ ನೀ ಇರುದು ಎಲ್ಲಿದ್ದೀಗ? ಸೇಮ್ ಅದ ಜಾಗ, ಗುಲ್ಬರ್ಗ. ಮತ್ತೆ ಅಲ್ಲಿ ಗುಲ್ಬರ್ಗದಾಗದಿ ನೋಡು. ರೊಕ್ಕ ಅದು 20 ಲಕ್ಷ 25 ಆ 16 ಗುಂಟೆ ನಿಂಕ ಆಗಿಲ್ಲ. ಅದು ಆ ಜಗತ್ತು ಬ್ರಹ್ಮಾಂಡ ಬಾರಿ ಬ್ಯಾರೆ ಅದ. ನಾ ಯಾಕೆ ಸುನಿಲ್ ಲಿಂಗನಹಳ್ಳಿ ಕಳ್ಕೊಲಿಯೋ? ಹೌದು, ಗೊತ್ತಿಲ್ಲ. ಬಸವರಾಜ್ ಯಾರಿದ ಅಡ್ವೊಕೇಟ್? ಅವ್ರ ಅಡ್ವೊಕೇಟ್ ಮತ್ತ ಅದ ಮತ್ತ ಈಗ ಎಲ್ಲಾರು ಚಲೋನ. ಅಲ್ಲಿ SBI ಅದೇನು ನಡ್ಸ್ಯಾರಲ್ಲ, ಅದು ಮೊದ್ಲಿಂದ ಸುದ್ದಿ. ಅದೇ ಓಝೋನ್ ಹೋಟೆಲಿಂದ ಲೇಕು ಅವೆಲ್ಲ ಆ ಟೀಮು ಅದು ಹೇಳಿದ್ದು, ಅದು ಹೇಳ್ಸಿದವರು ಬೇರೆ. ಅದು ಬಿಡೋದು ಒಲಿ ಬಿಡು, ಅದು ಹಿಂದಿಂದ ಗೊತ್ತಿಲ್ಲ. ಅಟ್ಲೀಸ್ಟ್ ಮುಂದ ಕನೆಕ್ಷನ್ ಕರೆಕ್ಟ್ ಆಗಿ ಇಟ್ಕೊಂಡು ಮುಂದ್ ಹೋಗ್ಬೇಕು. ಎಂತೆಂತೋರ ಮಂದಿ ಎಲ್ಲಿಂದ ಕನೆಕ್ಷನ್ ಬೆಳೆಸ್ಕೊಂಡು ಎಲ್ಲೆಲ್ಲೋ ಹೋಗ್ಯಾರ. ನೀ ಯಾಕೆ ಅವ್ರ ಕಡೆ ಹಿಂಗೆ ಹೇಳ್ಸ್ಕೊಂಡು ಹಿಂಗೆ ಹೇಳಿ ಬಕರಾಗ್ತಿ? ಗೊತ್ತಲ್ಲ. ಗೊತ್ತಾತ. ನಮಗ್ ಸುನಿಲ್ ಲಿಂಗನಹಳ್ಳಿನೂ ಬೇಕು, ಸತ್ತೂರು ಅಲ್ಲಿ ಕನೆಕ್ಷನ್ಸ್ ಬೇಕು, ಪ್ಲಸ್ ನಮ್ ರೊಕ್ಕನೂ ಬೇಕು. ಕರೆಕ್ಟ್ ಆಗಿ SBI ಬ್ಯಾಂಕ್ ಮ್ಯಾನೇಜರ್ ನೋಡ್ಕೊಂಡು ಅವರು ಎಲ್ಲರೂ ಕರೆಕ್ಟ್ ಆಗಿ ಬೇಕು. ಹಿಂಗ ಬರೀ ರೊಕ್ಕದಿಂದ ಎಲ್ಲ ಆಗ್ತದಂತಿಲ್ಲ. ಗೊತ್ತಲ್ಲ. ಅಲ್ಲ ನೀವು ಬಸವರಾಜ್ ಯಾಕೆ ಕಾಂಟ್ಯಾಕ್ಟ್ ಮಾಡಿ? ಮತ್ತೆ ಯಾರಿಗಾರು ಮಾಡ್ಬೇಕಲ್ಲ, ನಿಂದ ನಂಬರ್ ಹತ್ವಲ್ತು ಮತ್ತೆ ಯಾರಿಗೆ ಹಚ್ಬೇಕನ? ಯಾರಿಗಾರು ಒಬ್ರು ಹಚ್ಬೇಕಲ್ಲ. ನಿಂತ ಮಾಡಪ್ಪ ಅಂತ ಹೇಳಿದ್ನ. ನೀನ ಕೋರ್ಟ್ ಕೇಸ್ ಹಾಕ್ತಿ, ನೀನ್ ಅವ್ರ ಮೇಲೆ ಕೇಸ್ ಹಾಕ್ತಿ ಅಂತ ಅಂದಿ. ಅವಾಗ ಎಲ್ಲ ಕರೆಕ್ಟ್ ಆಗಿ ನಮಗೆ ತಿಳಿಸಿ ಹೇಳಿದ್ರ ಕರೆಕ್ಟ್ ಆಗಿ ಮಾತಾಡ್ಕೊಂಡು ನೀ ಎದ್ದು ಬಿಡು, ನೀ ಎಬ್ರಾಡ್ ಹೋಗು, ರೊಕ್ಕ ನಮ್ ಕಡೆ ಇರ್ತದ ಅಂತ ಹೇಳಿದ್ದೀನಿ. ನಮ್ ಡ್ಯಾಡಿನೂ ಅದ ಅನ್ಲಿಕತ್ತಾರ, ಓಸು ಮಂದಿ ಅದ ಅನ್ಲಿಕತ್ತಾರ. ಬಟ್ ಹಂಗ ಮಾಡ್ಕೊತ ಹೋದ್ರ ಅದಕ್ಕ ನಂದು ರೊಕ್ಕ ನನ್ನ ಹೆಸರು ಎಲ್ಲೂ ಏನೂ ಬರಂಗಿಲ್ಲ, ವ್ಯಾಲ್ಯೂ ಇಲ್ಲಾರ್ದಂಗ ಆಗ್ತದ. ನಾನು ಹಿಂಗೆಲ್ಲ ತಿಳಿಸಿ ಹೇಳಿನ. ನೀ ತಿಳ್ಕೋತಿ ಚಾವಿ ಕಂಟ್ರೋಲ್ ಮೆಕ್ಯಾನಿಸಮ್ ನಿಂಕ ಆಗಿಲ್ಲಲ್ಲ, ಬೇರೆಯವ್ರ ಕೈ ಆಗದ ಅಲ್ಲಿ. ನಂದೇನ್ ವಿಚಾರ ಅಂದ್ರ, ನಾ ಹಿಂಗ ಮಾಡ್ಕೊತ ಹೋದ್ರ ರೊಕ್ಕನೂ ಹೋಗ್ತದ, ಸುನಿಲ್ ಲಿಂಗನಹಳ್ಳಿ ಹೋಗ್ತಾನ. ಮುಂದ್ ಹೆಂಡತಿ ಬರಾಕಿ ಆಕಿನೂ ಹಂಗ, ಓಸು ಮಂದಿ ಎಲ್ಲ ಹಂಗ. ಗೊತ್ತಿಲ್ಲ ಪಾಯಿಂಟ್. ಅದಕ್ಕ ನೋಡ್ಕೊಂಡು ಹೆಜ್ಜೆ ಇಡ್ಬೇಕಂತ ನಾ ಅದು ಕೋರ್ಟ್ ಕೇಸು ಎಲ್ಲ ಏನ್ ಸುಳ್ಳಿ ಏನ್ ಮಾಡಿದ್ರು ಯಾರಿಗೆ ಏನು ಗಲ್ಲಿಗೆ ಹಾಕಂಗಿಲ್ಲ, ಏನು ಗಲ್ಲಿ ಶಿಕ್ಷೆ ಏನೋ ಅಂತಾರಲ್ಲ, ಅದೇನು ಯಾರಿಗಿಲ್ಲ. ಅವ್ರೊಂದು ನೋಟಿಸ್ ಕಳ್ಸಿದಾರ ನನಗೆ, ಇವತ್ತು ಬಂದೈತದ. ಬಂದದ ಕರೆಕ್ಟ್. ಅದ್ ಏನ್ ಸುಳ್ಳಿ ನಾವು ನೋಡಿ ವಿಚಾರ ಮಾಡಿ ಮಾತಾಡ್ರಿ, ನೀವು ಮಾತಾಡ್ರಿ. ಒಟ್ಟ ಬೇಸಿಕಲಿ ನಂದು ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ರೊಕ್ಕ ನನ್ನ ಹೆಸರು ಮೇಲೆ ಇರ್ಬೇಕು, ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗೋರು ಇರ್ಬೇಕು. ಅದು ನಂದು ಮೇನ್ ಪಾಲಿಸಿ. ನಾ ಪುಣ್ಯಾಗಿದ್ದಾಗೂ ಹೇಳಿದ್ದೆ ನಿನಗ, ಪ್ರೊಜೆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಲೆಕ್ಕಾಚಾರ ಆಗ್ತದ, ನೀ ಉತ್ತರದಾಯ್ತು ಅಂತ ಇರ್ತದ ಅಂತ ವಿಚಾರ ಮಾಡಿ ನಾ ಮಾಡಿದ್ದೇನೆ. ಅಲ್ಲಿ ಬೆಂಗಳೂರವ್ರ ಮಂದಿ ಅವರು ಎಡವಟ್ ಮಂದಿ ಅವರು, ಗೊತ್ತಿಲ್ಲ. ಅಲ್ಲಿ ನಿಮ್ ಬಿಸ್ನೆಸ್ ಅಳ್ಳಾಡಿಸ್ತಾರ, ಉಳಿದವ್ರು ಎಲ್ಲಾರ ಬಿಸ್ನೆಸ್ ಅಳ್ಳಾಡಿಸ್ತಾರ. ಅವ್ರು ಹಿಂಗ ನಡಕ್ ಹೋಗ್ಕೊಂಡು ನಿಮ್ ಲೀಡರ್ದವ್ರಿಗೆ ಹೇಳ್ಸಿರ್ತಾರ, ಹಿಂಗೇನ್ರ ಒಂದ್ ಸ್ಕೀಮ್ ಹಾಕಿ ತಲಿ ಬೋಸ್ಪಾ ಅಂತೇಳಿ, ಅಥವಾ ಏನ್ರ ಒಂದ್ ಮಾಡಂತ ಹೇಳಿ. ಅದ್ 108 ಚಕ್ಕರ್ ಇರ್ತಾವ. ಅದು ನೀವು ಬಕರ ಆಗ್ಬಾರ್ದಲ್ಲಿ ಆ ಟೈಮ್ನಾಗ. ಗೊತ್ತಿಲ್ಲ. ಬೆಂಗಳೂರ್ಲಿಂದ ಟೂರಿಸಂ ಮಾಡ್ಲಿಕ್ಕೆ ಧಾರವಾಡ ಬರ್ತಾರ, ಮಸ್ತ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ಅವು ಇವು ಮಾಡ್ಕೊಂಡು ಸಂಜೋತ ಮಾಡ್ಕೊಂಡು ಕೇಸ್ ಹಾಕೊಂಡು ರಿಸಾಲ್ವ್ ಮಾಡ್ಕೊರಲ್ಲ. ಖಾಲಿ ಪಿಲಿ ಈ ನಮ್ ಪ್ರಾಜೆಕ್ಟ್ ಎಲ್ಲ ಹಳ್ಳ ಇಡ್ತಾವ, ನಮ್ದು ಇಲ್ಲಿ ಖಾಲಿ ಪಿಲಿ ಸುಮ್ ಕೂತಂಗ. ಇಷ್ಟೊತ್ತಿನ ನಾನು ಹೆಂಡ್ತರ ಬರ್ತಿದ್ಲು ಎಬ್ರಾಡ್ನಾಗ, ರೊಕ್ಕ ಇಲ್ಲಿ ಇರ್ತಿದ್ದು. ಅವು ತಲಿ ಇಲ್ಲೋಕ ನೆಟ್ಗ ಮ್ಯಾನೇಜ್ಮೆಂಟ್ ತಲಿ ಇಲ್ಲ. ನಿನಗದ, ಬಟ್ ನಿನಗ್ ಕಂಟ್ರೋಲ್ ಇಲ್ಲ. ಇದು ಪ್ರಾಬ್ಲಮ್. ನನಗ್ ಬುದ್ಧಿ ಅದ, ನನ್ ರೊಕ್ಕ ನಾನು ವಿಚಾರ ಮಾಡ್ಕೊಂಡು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿದ್ದೇನೆ ಹಿಂಗ. ಅವ್ರ ನಡಕಿನವ್ರು 108 ಇರ್ತಾರ ಮಂದಿ ಅಲ್ಲಿ ಸಮಾಜದಾಗ. ಸೊ ಹಿಂಗದ. ಅದಕ್ಕೆ ನಂದು ಏನು ವಿಚಾರ ಇತ್ತಪ್ಪ ಅಂದ್ರ, ಇದು ಅಮಿಕೇಬಲ್ ಆಗಿ ರಿಸಾಲ್ವ್ ಆಗ್ಬೇಕು. ನಾ ಏನ್ ರೊಕ್ಕ ತಿನ್ಬೇಕು ಇದು ಮಾಡ್ಬೇಕು ಹಂಗೇನಿಲ್ಲ.
ಗೊತ್ತಾತಿಲ್ಲ. ಪ್ರಾಫಿಟ್ ಮಾಡಿದ್ರೆ ತಗೋಬೇಕು, ಪ್ರಾಫಿಟ್ ಇಲ್ಲ ಅಂದ್ರೆ ಏನ್ ತಗೋಬೇಕು? ಎಲ್ಲಿಂದ ತಗೊಂತೀಯ? ಯಾರು ಕೊಡ್ಲಿಕ್ಕೆ ಆಗ್ತದೆ? ಅದು ಬೆಂಗಳೂರು ನೆಟ್ವರ್ಕ್ ಬೇರೆ, US ನೆಟ್ವರ್ಕ್ ಬೇರೆ, ಅಲ್ಲಿ ಸಾಫ್ಟ್ವೇರ್ ಕಂಪ್ನೀಸ್ ಇರ್ತಾವ, ಅಲ್ಲಿ ಮನಗಂಡ ರೊಕ್ಕ ಸುರಿತಾರ ಅಲ್ಲಿ, ಅದು ಬೇರೆ. ಹೌದು ಹೌದು. ಅದು ರೊಕ್ಕ ಸಿಸ್ಟಮ್ ಅದು ಬೇರೆ, ಈ ಕಡೆ ಸಿಸ್ಟಮ್ ಈ ಕಡೆ ಬೇರೆ. ಅಲ್ಲಿ ಸೇಮ್ ಇಲ್ಲಿ 10 ರೂಪಾಯಿ ಡೀಲ್ ಮಾಡೋ ಬದ್ಲಿ ಅಲ್ಲಿ 1000 rupees ಅನ್ನು ಡೀಲ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ 10 ರೂಪಾಯಿದ ಡೀಲಿಂಗ್ ಬೆಂಗಳೂರಾಗ ಬಿಟ್ರೆ ಓಜು ಮಂದಿ ಎಲ್ಲ ಬೆಂಗಳೂರು ಬರ್ತಾರಲ್ಲಿ. ಹೌದೌದು. ಫ್ಲಡ್ ಗೇಟ್ ಓಪನ್ ಮಾಡ್ದಂಗ ಆಗ್ತದೆ ಅಲ್ಲಿ ಡ್ಯಾಮ್. ಅದು ಬೇಡ ಅಂತ ಹೇಳಿ ಏನಪ್ಪಾ ಅಂದ್ರೆ 10 ರೂಪಾಯಿ ಇದ್ದಿದ್ದು 1,000 ಅಂತ ಇಟ್ಕೊಂಡು ಮಾಡ್ತಾರಲ್ಲಿ ಡೀಲಿಂಗ್. ಯಾರು ಬೇಕೋ ಅವ್ರಿಗೆ ಅಷ್ಟು ಎಂಟ್ರಿ ಬಿಡ್ಬೇಕಂತ ಹೇಳಿ ರೊಕ್ಕ ಥ್ರೂಲೆ. ಒಬ್ರು ಇದು ಸಿಸ್ಟಮ್ ಬೇಕಂತಾರ, ಒಬ್ರು ಬೇಡ ಅಂತಾರ. ನಮ್ದು ಏನ್ ಪಾಲಿಸಿ ಏನಪ್ಪಾ ಅಂದ್ರೆ INR ಸಿಸ್ಟಮ್ ಅದ ಅಂದ್ರ ನನ್ ಕಡೆ ರೊಕ್ಕ ಇತ್ತಪ್ಪ ಅಂದ್ರೆ ನಾ ಬೆಂಗಳೂರಿನಾಗರ ಗಳಿಸ್ಲಿ, ಚೆನ್ನೈ ನಗರ ಗಳಿಸ್ಲಿ, ಎಲ್ಲರ ಗಳಿಸ್ಲಿ, ನನಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರ್ತದ ಅಲ್ಲಿ ನಾ ಮಾಡ್ತೀನಿ. ಧಾರವಾಡ ನಮ್ಗೆ ಗೊತ್ತಿದ್ದವ್ರು ಅದಾರ, ಸತ್ತೂರ್ನಾಗ ಅಲ್ಲಿ ಫ್ರೆಂಡ್ ಅದಾನ, ನಮ್ ಡ್ಯಾಡಿ ಕಾಂಟ್ಯಾಕ್ಟ್ಸ್ ಇರ್ತಾರ, ಅಲ್ಲಿ ಲೋಕಲ್ ಎಲ್ಲ ಕನೆಕ್ಷನ್ಸ್ ಇರ್ತಾವ. ಈ ವಿಚಾರ ಮಾಡ್ಕೊಂಡು ನಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾ ಜಿಗಿಬೇಕಂತ ವಿಚಾರ ಮಾಡಿದ್ದೇನೆ. ನಡಗದ್ ಲೆಬ್ಸಿದ್ರಲ್ಲಿ ಮಂದಿ ಖಾಲಿಪಿಲಿ. ಹಿಂಗ ಮಾಡ್ಕೊತ ಹೋದ್ರೆ ಮುಂದೆ 18 ಲಕ್ಷ ಬರಂಗಿಲ್ಲ, ಏನು ಬರಂಗಿಲ್ಲ ಅಲ್ಲಿ. ಏನು ಪೆಟ್ರೋಲ್ ಇಲ್ಲ, ಏನಿಲ್ಲ. ಓಜು ಮಂದಿ ನಾ ಮಾಡ್ಕೊಂಡ್ ಕೊಡ್ಬೇಕಲ್ಲಿ. ಈಗ ಸೈಡ್ ಎಂಟ್ರಿ ಬಿಟ್ಟಾರ, ಹಿಂಗ 18 ಲಕ್ಷ ಏನ್ ಬಿಟ್ಟಾರಲ್ಲ ಸೈಡ್ ಎಂಟ್ರಿ. ಆಮೇಲೆ ಅವ್ ಮುಂದೆ ಏನು ಬಿಡಂಗಿಲ್ಲ ಆಮೇಲೆ. ಮತ್ ಲಾಸ್ ಯಾರಿಗಾತು? ಬರೀ ಬೆಂಗಳೂರು ಅಷ್ಟ ಬೆಳಿತಾರ, ನೀವೇನ್ ಬೆಳಿತೀರಿ ಅಲ್ಲಿ? ಧಾರವಾಡ, ಗುಲ್ಬರ್ಗ ಈ ಕಡೆ ಸೈಡ್ ಹೆಂಗ್ ಬೆಳಿಬೇಕು? ಇವೆಲ್ಲ ವಿಚಾರ ಮಾಡ್ಬೇಕಾಗ್ತದ. ಇವೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡ್ಬೇಕು. ಅದಕ್ಕೆ ಪ್ರಾಪರ್ ಬ್ಯಾಂಕ್ ಮ್ಯಾನೇಜರ್ ಇರ್ಬೇಕು, ಮಂದಿ ಇರ್ಬೇಕು, ನೀ ಇರ್ಬೇಕು, ನಾ ಇರ್ಬೇಕು, ಜಡ್ಜ್ ಇರ್ಬೇಕು, ಅಡ್ವೊಕೇಟ್ ಇರ್ಬೇಕು, ಪೊಲೀಸ್ ಇರ್ಬೇಕು, ಎಲ್ಲಾರು ಇರ್ಬೇಕು. ಕರೆಕ್ಟ್ ಆಗಿ ನೋಡ್ಕೊಂಡು ಲೆಕ್ಕಾಚಾರ ಪತ್ರ ಗಿತ್ರ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅದ್ರ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಹೆಜ್ಜೆ ಇಡ್ಬೇಕು. ಇದು ನಮ್ ಪಾಲಿಸಿ, ಪಾಸಿಟಿವ್ ಡೈರೆಕ್ಷನ್ ನಾಗ. ಅಲ್ಲಿ ಹುಚ್ಚರ್ಗತ್ಲಿ ಈಗ ನೋಡ್, ನಾ ಚೆನ್ನೈಗೆ ಹೋಗ್ತೀನಪ್ಪ, ಚೆನ್ನೈಗೆ ಹೋದ್ಮೇಲೆ ನಾ ರೊಕ್ಕ ಗಳಿಸ್ತೀನಿ. ಅಲ್ಲಿ ನಮ್ಮ ಲೆಕ್ಕಾಚಾರ ಪ್ರಕಾರ ನಮ್ಗೆ ಏನು ಪ್ರೊಜೆಕ್ಟ್ಸ್ ಆಗ್ಲಿಲ್ಲಪ್ಪ ಅಂದ್ರೆ ನಾ ಬೇರೆ ಕಡೆ ನೋಡ್ತೀನಿ ನಾನು. ಒಬ್ವಿಯಸ್ಲಿ ಕಾಮನ್ ಸೆನ್ಸ್. ನಿನ್ ಕಡೆ ಅವೈಲಬಿಲಿಟಿ ಇತ್ತಪ್ಪ ಅಂದ್ರೆ ನಿನ್ ಕಡೆ ಬರ್ತೀನಿ ನಾನು. ನೀನ್ ನೋಡ್ಕೊಂಡೆಲ್ಲ ಇದು ಮಾಡ್ಕೊಂಡು ನಿನಗೂ ಬೆನಿಫಿಟ್, ನನಗೂ ಬೆನಿಫಿಟ್. ಇದು ಟ್ರೇಡ್ ಮೆಕ್ಯಾನಿಸಮ್. ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನೀನ್ ಪ್ರಾಪರ್ ನಿನ್ ಕಡೆ ಕಂಟ್ರೋಲ್ ಇರ್ಬೇಕು, ನಿಮ್ ಮ್ಯಾಲಿನವ್ರ ಕಡೆ ಲೀಡರ್ಶಿಪ್ ಕಂಟ್ರೋಲ್ ಇರ್ಬೇಕು ಅಲ್ಲಿ. ಹಿಂಗ ಅದು ಇತ್ತಪ್ಪ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. ಇಲ್ಲಿ ನಡಕ್ ಏನೋ ಒಂದು ಕಂಡ ತುಂಡ ಬಗದಾರ, ನಾಯಿಗೆ ಹೋಗಿತಾರಲ್ಲ ಸ್ವಲ್ಪ ಭಿಕ್ಷಾ, ಅದು ಏನೋ ಮಾಡ್ಯಾರ. ಅಲ್ಲಿ ನಿಮಗ ಅಲ್ಲಿ ನಿಮಗ ಏನಪ್ಪಾ ಅಂದ್ರೆ ರೊಕ್ಕ ಹಿಡಿಸಿ ಏನಪ್ಪಾ ಅಂದ್ರೆ ದೂರ ಸರಿಸ್ಬಿಟ್ರ. ಮತ್ತೇನು ಕೆಲ್ಸ ಹಂಗಲ್ಲ. ನಂದು ಕೆಲ್ಸ ಟಪ್, ನಿಮ್ದು ಕೆಲ್ಸ ಟಪ್. ಆಮೇಲೆ ನೆಗೆಟಿವ್ ಇದು ಬಿತ್ತು, ಅಲ್ಲಿ ಲೀಡರ್ ಯಾರು ಇರ್ತಾರ ಅವ್ರ ಮೇಲೆ ನೆಗೆಟಿವ್ ಬಂತು ಓಜು. ಯಾಕಂದ್ರೆ ಎಲ್ಲ ಕಡೆ ಸುದ್ದಿ ಹೋಗ್ತದೆ. ಒಂದ್ ಟ್ರಕ್ ಲೋಡ್ ಸ್ಯಾಂಡ್ ಕಾಂಟ್ಯಾಕ್ಟ್ ಇತ್ತಪ್ಪ ಅಂದ್ರೆ 2,000 ರೂಪಾಯಿ 5,000 ರೂಪಾಯಿನಾಗ ಸಿಗ್ತದೆ ನನಗೆ. ನೀನ್ 30,000 ರೂಪಾಯಿ 40,000 ರೂಪಾಯಿ ಕೊಟ್ಟು ತಗೋಬೇಕಂತಿಲ್ಲ. ಓಜನ ಕಡೆದವ್ರು ತಗೋತಾರಲ್ಲಿ. ಬೇಕಿತ್ತಪ್ಪ ಕೊಡ್ಬೇಕಾಗಿತ್ತಪ್ಪ ಕೊಡ್ತಾರ ಅವರು. ಬಾ, ಇದು ಬಗೆಹರಿಸ್ಬೇಕು ಇದು ರೊಕ್ಕದ ವ್ಯವಹಾರ. SBI ಮ್ಯಾನೇಜರ್ ಯಾರದ ನೋಡಲ್ಲಿ ತಡಕಾಸ್ಬೇಕು. ಈಗ ನಾನು ಬರ್ತೇನೆ ಗುಲ್ಬರ್ಗ, ನೆಕ್ಸ್ಟ್ ವೆನ್ಸ್ಡೇ ಮಾರ್ನಿಂಗ್ ಅಲ್ಲೇ ಇರ್ತೇನೆ ನಾನು. ಯಾವ ಪ್ಲೇಸ್ ಬರ್ಲಿ? ಇರೋದಲ್ಲ ಫಸ್ಟ್ ಅದು ಬಸವರಾಜ್ ಲೀಗಲ್ ನೋಟಿಸ್ ಏನ್ ಬಂದಿಲ್ಲ, ಅದು ಫಸ್ಟ್ ಚಿತ್ತ ಮಾಡ್ಬೇಕಾಗ ನಂಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕಂದ್ರೆ ನಾನೇನ್ ಪ್ಲಾನ್ ಮಾಡಿನಪ್ಪ ಅಂದ್ರೆ ನನಗೆ ಕಾಂಟ್ಯಾಕ್ಟ್ಸ್ ಕರೆಕ್ಟ್ ಇದ್ದವರು ನಿನಗ ಪರಿಚಯ ಆಗುವಂಗ ಎಲ್ಲ ಮಾಡ್ಕೋಂಗ ನೋಡ್ಕೊಂಡು ವಿಚಾರ ಮಾಡ್ಬೇಕಂತಿತ್ತು ನನಗೆ. ನಾ ಮಾಡೋ ಬದ್ಲಿ ನೀ ಮಾಡಪ್ಪ ಅಂತ ಅಂದಿದ್ದೆ ನಾ ಹಿಂಗ. ಈಗ ನಾನಿಲ್ಲಿ ಏನಪ್ಪಾ ಅಂದ್ರ ನಾ PNB ಹೋಗಿ ನೋಡ್ಲಿಕ್ಕತ್ತಿದ್ದ. PNB ದವರು ಎಕ್ಸ್ ಗ್ರೇಷಿಯಾ ಅಂತ ಹೇಳಿ 3 ಲಕ್ಷ ನನ್ ಕೊಟ್ಟಿದ್ರು. 4 ಲಕ್ಷ ಅಮೌಂಟ್ ಏನು ನಮ್ ಫಾದರ್ ಹೆಸರ್ಲೆ ಎಕ್ಸ್ ಗ್ರೇಷಿಯಲ್ಲಿಂದ 4 ಲಕ್ಷ. ನಾ ಏನು ಕೇಳಿಲ್ಲ, ನಮ್ ಮನ್ಯಾಗಿನವರು ಕೇಳಿಲ್ಲ. ಅದು ಸಿಸ್ಟಮ್ ಅದ, ಮನಿ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಕೊಟ್ಟಾರ ಅವರು ಬ್ಯಾಂಕಿಂಗ್. ಗೊತ್ತಾತ್ಲ? ಮುಂದಿನ ವಾರ ಗುಲ್ಬರ್ಗ ಬರ್ತೇನೆ ನಾನು. ಬರೋದಲ್ಪ ಕರೆಕ್ಟ್. ಇದು ಬಗೆಹರಿಸ್ಬೇಕು 18 ಲಕ್ಷದ ಅಂತ ನಾ ಅಂತೀನಿ ಫಸ್ಟ್. ಹಂಗ ನಡೆಯಂಗಿಲ್ಲ. ಈಗ ಅದು ಪಾರಾಗ್ಯದದು, ಅದ್ ನಮ್ಮ ಇಬ್ರು ನಡಕ್ ಮುಗಿದ್. ಈಗ ಅದು ಬಸವರಾಜು ಲೀಗಲ್ ಅದು ಪ್ರೊಸೆಸ್ ಲಿಂದ ಮುಗಿಸ್ಬೇಕಂತ ನಾ ಕೂತೀನಿ ಹಿಂಗ. ಯಾಕಂದ್ರ ಬೇಡ,
ಇಲ್ಲ ಕೇಳಿಲ್ಲ ಯಾಕಂದ್ರ ಕೇಳಿಲ್ಲ ಯಾಕಂತಂದ್ರ ಈಗ ನೀ ಹೆಂಗ SBI ದವ್ರ ಅಲ್ಲಿ ಮ್ಯಾನೇಜರ್ ನಿನ್ಗ ಹಿಡ್ಕೊಂಡು ಇದು ಮಾಡ್ಯಾರಲ್ಲ ಹಿಂಗ ಬೇಸಿಕಲಿ ಪ್ರಾಫಿಟ್ ಮೆಕ್ಯಾನಿಸಮ್ ನಮ್ಮ ರೊಕ್ಕ ಬರಲ್ಲ ಅಂತೇಳಿ ಹಂಗ ಗುಲ್ಬರ್ನಾಗೂ ಬಹಳ ಮಂದಿ ಅದಾರ ಗೊತ್ತಲ್ಲ. ನಾ ಏನಪ್ಪಾ ಅಂದ್ರೆ ಅದು ಕಾಲಿಟ್ಟಿಲ್ಲ ಅಷ್ಟೇ, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಗತ್ಲೆ ಕಾಲಿಟ್ಟಿಲ್ಲ. ಡೈರೆಕ್ಟ್ ನೀನೇ ಅಂದಿ ಒಮ್ಮೆ ನನಗ ಇಷ್ಟದ ನಿನಗೆ ಎಷ್ಟು ವ್ಯಾಲ್ಯೂ ಕೊಡಬಾರ್ದು ನಿನಗೆ ಎಷ್ಟು ಇರಬಾರ್ದು ಅಂತ ನೀನೇ ಹೇಳಿಕೊಲ್ ನಾವು ಒಮ್ಮೆ. ಅದು ಅಬ್ದ ಸಹಜ ಅದು, ಹೋದು ಕಾಮನ್ ಸೆನ್ಸ್ ಅದ. ಅವು ನಡಕ್ ಒಂದ್ ಸ್ವಲ್ಪ ಬುದ್ಧಿಗಡಿ ಮಂದಿ ಒಳತ್ ನಡಕ್ ಹೋಗ್ಕೊಂಡವು. ಅವಕ್ಕೇನು ಬರಂಗಿಲ್ಲ ಅವಕ್ ನೆಟ್ಗ ಕೆಲಸ ಮಾಡ್ಲಿಕ್ಕೆ ಗೊತ್ತಲ್ಲ. ಇಂಥ ಟೈಮ್ ನಾನು ಬೇಕು ನೀನು ಬೇಕು ಬಸವರಾಜ್ ಅಂತವ್ರು ಬೇಕು MS ಪಾಟೀಲ್ ಅಂತವ್ರು ಬೇಕು. ಯಾಕೆ ಹೇಳು? ವ್ಯವಹಾರ ಕರೆಕ್ಟ್ ಆಗಿ ಮಾಡ್ಲಿಕ್ಕ. ಇಲ್ಲಪ್ಪಾ ಅಂದ್ರ ಎಲ್ಲಾ ಹಳ್ಳ ಹಿಡಿತದ ಸಿಸ್ಟಮ್. ನಾಳೆ ನಂದು ನಡೆಯಂಗಿಲ್ಲ ನಿಂದು ನಡೆಯಂಗಿಲ್ಲ. ಅಲ್ಲಿ ಏನು ಲಕ್ಷಾನುಗಟ್ಲೆ ರೊಕ್ಕ ಬರ್ಲಿಕತ್ತಲ್ಲ ಬೆಂಗಳೂರಿಗೆ, ಅದು ಬರಂಗಿಲ್ಲ. ಪುಸ್ ಯಾಕಂದ್ರ ಬರ್ತಾರ ರೊಕ್ಕ ಮಾಡ್ತಾರ ಹೋಗ್ತಾರ ತಮ್ ಇದಕ್ಕ. ಈ ಕಡೆ ಸೈಡ್ ಯಾರು ಬರ್ತಾರ ಹಿಂಗ್ ಮಾಡ್ಬೇಕು ಕೂತ್ರ? ಯಾರು ಬರಂಗಿಲ್ಲ. ಯಾಕಂದ್ರ ನಾ ಅಲ್ಲಿದ್ದು ನಾನು ನಮ್ ರಿಲೇಟಿವ್ಸ್ ಎಷ್ಟೋ ಮಂದಿ ಬೆಂಗಳೂರ್ನ ರೊಕ್ಕ ಗಳಿಸಿ ಅಲ್ಲ ಸತ್ತೂರ್ನ ಆ ಕಡೆ ಈ ಕಡೆ ಮುಂದ ಪ್ಲಾಟ್ಸ್ ತಗೊಂಡಾರ. ಇಲ್ಲಿ ಪ್ಲಾಟ್ ತಗೊಂಡಾರ ನಮ್ ರಿಲೇಟಿವ್ನ ಸತ್ತೂರ್ನಾಗ ಧಾರವಾಡ ಆ ಕಡೆ ಈ ಕಡೆ. ನೀನ್ ಬೆಂಗಳೂರ್ಲಿಂದ ಹೊರಗ ರೊಕ್ಕ ಒಯ್ತೀನಂದ್ರ ನಿನ್ ಕಾಲ್ ಕತ್ತರಿಸ್ತಾರಲ್ಲ ಮಂದಿ. ಗೊತ್ತನ? ಗೊತ್ತ ಸುದ್ದಿ? ಸುದ್ದಿ ಗೊತ್ತಿಲ್ಲ ನನಗೆ. ಬ್ಯಾಂಕ್ ಅದಾರ ಅಂತೇಳಿ ಅಷ್ಟ ಬಿಡ್ತಾರ, ಗೊತ್ತಿಲ್ಲ. ನೀ ಅಲ್ಲಿ ಕೋಆಪರೇಟಿವ್ ಲೋಕಲ್ದವ್ರ ಥ್ರೂಲಿಂದ ರೊಕ್ಕ ತಗೋದು ನೀ ಧಾರವಾಡ ಕಡೆ ಮಾಡ್ತೀನಪ್ಪ ಅಂದ್ರೆ ನಿನ್ ಕಾಲ್ ಕಟ್ ಮಾಡ್ತಾರ ಇಲ್ಲಿ ಬಂದು. ಗೊತ್ತಿಲ್ಲ ಸುದ್ದಿ? ಲಫಡ ಬಾಳವಲ್ಲಿ ಹಂಗ ಅಲ್ಲ, ಬಹಳಷ್ಟು ಅಲ್ಲಿ. ನಾನು ಧಾರವಾಡ್ಲಿಂದ ಬೆಂಗಳೂರು ಹೋಗೋದು ಇಂಜಿನಿಯರಿಂಗ್ ಮಾಡಿವ ಅಂದ್ರೆ ಮತ್ತೆ ಬೆಂಗಳೂರು ಹೋಗ್ಬೇಕಲ್ಲ, ಮತ್ತೆಲ್ಲ ಹೋಗ್ತೀವಿ. ಅವಾಗ ನಮ್ಮ ಟಿವಿನಾಗ ನ್ಯೂಸ್ನಾಗ ವಿಡಿಯೋ ಮಾಡಿ ಹಾಕ್ಯಾರ ಕನ್ನಡ ಚಾನಲ್ ಥ್ರೂಲೆ. ಬೆಂಗಳೂರ್ನಾಗ ಕಳತನ ಬಾಳ ಆಗ್ತಾವ, ಮನ್ಯಾಗ ಬಂದು ಬಟ್ ಕತ್ತರಿಸ್ತಾರ ಕಾಲ್ ಕತ್ತರಿಸ್ತಾರ ಅಂತೇಳಿ ನ್ಯೂಸ್ನಾಗ ಎಂದೂ ನಮಗ್ ಸುದ್ದಿ ಬರ್ತಿದ್ವು. ಯಾಕಂದ್ರ ನೀವ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರಲ್ಲ, ನೀವ್ ಈ ಕಡೆ ಬರ್ಬೇಡ್ರಿ, ನಿಮ್ಮ ಅಲ್ಲ ತಾಣಕ್ ಕೂಡ್ರಿ ಅಂತೇಳಿ ಪಾಲಿಟಿಕ್ಸ್ ಇರ್ತದ ಅಲ್ಲಿ. ಬೇಕನ್ನೋರು ಇರ್ತಾರ, ಬ್ಯಾಡ್ ಅನ್ನೋರು ಇರ್ತಾರ ಅಲ್ಲಿ. ಪಾಯಿಂಟ್. ಸೊ ಇವೆಲ್ಲ ಇರ್ತಾವ, ಎಲ್ಲಾರು ಬೇಕಪ್ಪ. ಅದಕ್ಕೆ ಲೈಕ್ ಮೈಂಡೆಡ್ ಇರ್ತಾರ, ಬೇಕು. ಕರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ವ್ಯವಹಾರ ತಕ್ಕಂತ ಹೆಂಗಿರ್ತದೋ ಅದು ಸ್ವಲ್ಪ ಪದ್ಧತಿಗಳು ಫಾಲೋ ಮಾಡ್ಬೇಕು ನಾವು ಸಮಾಜದಾಗ. ತೀರಾ ಹುಚ್ಚರ್ಗತ್ಲೆ ಮಾಡ್ಲಿಕ್ಕತ್ರ ಆಂಡ್ರಾಯ್ಡ್ ಸಿಸ್ಟಮ್ ಅದು ಕನೆಕ್ಷನ್ ಬಂದ್ ಮಾಡಿ ಕೂಡಿಸಿ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂದ್ರೆ ಅದು ಆಗಂಗಿಲ್ಲ ಕೆಲಸ. ಅಲ್ಲೂ ಗೊತ್ತಿಲ್ಲ. ಚೈನಾ ಮಂದಿ ಬಿಹಾರ್ಲಿಂದ ಕನೆಕ್ಷನ್ ಹುಡ್ಕೊಂಡು ಬಂದು ಸತ್ತೂರ್ನಾಗ ನಿನಗ್ ಹಿಡಿಸಾರಲ್ಲಿ. ಯಾಕೆ? ಹೆಂಗ ನೆಟ್ವರ್ಕ್ ಇರ್ತದ ಅಲ್ಲಿ ಹಂಗ. ನಮ್ಮಂತವ್ರ ಕಣ್ಗಳು ಎಲ್ಲಿ ಮುಂಗೋಲಿಯಲ್ಲಿಂದ ಬಂದಾರ ನಮ್ಗ, ನಮ್ಮವ್ರು. ನಾವು ನೀ ಸ್ವಲ್ಪ ಚೈನಾ ಸೈಡ್, ನಮ್ ಮುಂಗೋಲಿ ಸೈಡ್ ಸ್ವಲ್ಪ ನಾಲ್ ಹೋದ್ರ ಹಿಂಗ. ನಮಗ್ ಕ್ಯಾನಡಾ ಸೆಟಪ್ ಕೊಟ್ರು, ಅಲ್ಲಿ ಮುಂಗೋಲಿಯಾ ಟೈಪ್ ಹುಡುಗಿ ನೋಡ್ಲಿಕ್ಕತ್ತಿದ್ರು ಹಿಂಗ. 108 ಇರ್ತಾವಲ್ಲಿ. ಅದಕ್ಕ ರೊಕ್ಕ ಒಂದ್ ವಿಷಯ, ಕಾಂಟ್ಯಾಕ್ಟ್ಸು ಬೇಕಪ್ಪ, ಎಲ್ಲ ಬೇಕು ಅಂತ ನಾನು ಮೊದ್ಲಿಂದ ಹೇಳ್ಕೊತ ಬರ್ಲಿಕತ್ತೀನಿ. ನೀ ಕೇಳುವಲ್ಲಿ, ನಿಮ್ಮವ್ರು ಅಲ್ಲಿನವರು ಕೇಳುವಲ್ರು. ಯಾಕಂದ್ರೆ ಬೆಂಗಳೂರು ಕಂಟ್ರೋಲ್ ಮೆಕ್ಯಾನಿಸಮ್ ಬೇರೆ ಅದಲ್ಲಿ, ಗೊತ್ತಿಲ್ಲ. ಅದಕ್ಕೆ ನನ್ನ ವಿಚಾರ ಏನದ ಅಂದ್ರ, ಅದು ಏನಪ್ಪಾ ಅಂದ್ರ ನನಗೇನು ಅಂತ ಪರಿ ಹೈಫೈ ನೀನ ಹೇಳಿದ್ದಿ. ಅಲ್ಲೇನ್ ಬಿಸ್ನೆಸ್ ಚಲೋ ಐತಪ್ಪ ಅಂದ್ರೆ ಬರ್ತಾವ ರೊಕ್ಕ ಮಾಡ್ಲಿಕ್ಕೆ ಬರ್ತಾವ ನೀನ ಹೇಳಿದ್ದೆ. ಆಕ್ಚುಲಿ ಹೋಟೆಲ್ ಬಿಸ್ನೆಸ್ ನೀನೇ ಅಂದಿದ್ದಿ ಪುಣೆಗೆ ಬಂದು. ತಿಂಗಳ ಕೊಡೋದ್ ಬೇಡ, 6 ತಿಂಗಳು ಒಮ್ಮೆ ವರ್ಷಕ್ಕೊಮ್ಮೆ ಹಿಂಗ ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀನಿ ಅಂತ ನೀನ ಅಂದಿ. ಪ್ರಪೋಸಲ್ ನೀನೇ ಹೇಳಿ. ನನಗೆಲ್ಲ ಐಡಿಯಾ ಬರ್ಬೇಕು, ನೀನ್ ಹೇಳಿದ್ಮೇಲೆ ಗೊತ್ತಾಗ್ತಲ್ಲ ಹಿಂಗ ಅಂತೇಳಿ. ಯಾಕಂದ್ರೆ ಗ್ರೌಂಡ್ ನಾಗ ನೀ ಆಪರೇಟ್ ಮಾಡ್ತಿ, ರೊಕ್ಕ ತರೋದ್ ನಾನು ಅಲ್ಲಿ. ಯಾಕಂದ್ರ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ನಂಗೂ ಗೊತ್ತದ. ಲಾಡ್ಜ್ನಾಗ ಎಲ್ಲಾ ಟೈಮ್ ಎಲ್ಲ ಫುಲ್ ಇರಂಗಿಲ್ಲ, ಅದು ಸೀಸನಲ್ ಇರ್ತದ. ಇಲ್ಲಪ್ಪ ನಮ್ಮಂತವ್ರು ಕೋರ್ಟ್ ಕೇಸ್ ಅವು ಕೇಸ್ ಹಂಗಂತೇಳಿ ಆ ಕಡೆ ಕಡ್ಲಿಂದ ಬರೋರು ಇರ್ತಾರ ಮಂದಿ. ಅಂತ ಟೈಮಿನಾಗ ಏನಪ್ಪಾ ಅಂದ್ರೆ 6 ತಿಂಗಳು ಒಮ್ಮೆ ಟರ್ನ್ ಅರೌಂಡ್, ವರ್ಷಕ್ಕೊಮ್ಮೆ ಟರ್ನ್ ಅರೌಂಡ್ ನೀ ವಿಚಾರ ಮಾಡ್ಕೊಂಡು ನನ್ಗೆ ಹೇಳಿದ್ದಿ. ನನಗ ಅನಿಸ್ತು, ಓಕೆಪಾ ನೀ ಸ್ವಲ್ಪ ವಿಚಾರ ಮಾಡ್ತಿ, ನಾಲೆಜ್ ಅದಂತ ತಿಳ್ಕೊಂಡು ನಾ ವಿಚಾರ ಮಾಡಿ ನೆಕ್ಸ್ಟ್ ಸ್ಟೆಪ್ ಹಾಕಿದ್ದಾನ ಹಿಂಗ.
ಹಾ ಗೊತ್ತಾತ್ಲ ಫೈನಲ್ ಮಾಡಿದ್ದಿಲ್ಲ ಹೋಟೆಲ್ ಬಿಸ್ನೆಸ್. ಒಂದ ಸೆಕೆಂಡ್ ಇರ್ತೀನಿ ಫೋನ್ ಬರೋಣ. ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने ಸೊ ಅಲ್ಟಿಮೇಟ್ಲಿ ಕೆಲ್ಸದ ಒಂದು 5 ನಿಮಿಷ ನಾನು ಅಂತ. ಅಚ್ಚಾ ಅಚ್ಚಾ.